ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ತದ್ ಸದ್ಗುರುಂ ತಂ ಸಾಯಿ ನಮಮೇ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ 132ನೇ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. 33ನೇ ಭಾಗಕ್ಕೆ ದಯಮಾಡಿ ಕ್ಷಮಿಸಿ. ಲಾಸ್ಟ್ ಇಯರು ಮತ್ತೆ ವೀಕಿಗೆ ಇಯರ್ ಅಂತ ಬಂತು. ಲಾಸ್ಟ್ ವೀಕು ಕೆಲಸದ ನಿಮಿತ್ತ ಮುಧೋಳಕ್ಕೆ ಹೋಗುವ ಒಂದು ಪ್ರಕ್ರಿಯೆ ಆರಂಭವಾಗಿತ್ತು. ಸೊ ಅಲ್ಲಿ ಹೋಗಿ ಜಡ್ಡು ಬಂದು ಬಿದ್ದೆ. ನಮ್ಮ ಬಳ್ಳಾರಿ ಭಾಷೆಯಲ್ಲಿ ಹೇಳತ್ತಾರ ವೆದರ್ ಡಿಫ್ರೆನ್ಸ್ ಆಗಿಬಿಟ್ಟು ಮತ್ತೆ ಬೆಂಗಳೂರಿಗೆ ಬಂದು ಸುಧಾರಿಸ್ಕೊಂಡು ಎಲ್ಲವೂ ನೈಮಿತ್ತಿಕವಾದ ಪೂಜೆ ಪುನಸ್ಕಾರ ಮತ್ತು ಭಕ್ತಾದಿಗಳ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಇವತ್ತು ಮಾಡೋಷ್ಟರೊಳಗೆ ಒಂದು ವಾರ ಗ್ಯಾಪ್ ಆಯಿತು. ದಯಮಾಡಿ ಕ್ಷಮೆ ಇರಲಿ. ಸುಮಾರು ಜನ ಫೋನ್ ಮಾಡಿದಿರಿ, ಎಸ್ಪೆಷಲಿ ಕೊಟ್ರಮ್ಮ ಅವರು ಬೆಳಗ್ಗೆ ಅಣ್ಣ ಫೋನ್ ಎತ್ತಿದ್ದಕ್ಕೆ ಥ್ಯಾಂಕ್ಸ್ ಅಂದರು. ಹಾಗೇನಿಲ್ಲ ಕೊಟ್ರಮ್ಮವರೇ, ಸಾಕಷ್ಟು ಬ್ಯುಸಿ ಇರೋದ್ರಿಂದ ಎಲ್ಲ ಕಾಲ ಅಟೆಂಡ್ ಮಾಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಹೊರನುಡಿಗಳ ಆಶೀರ್ವಾದ ಕೇಳಿ ಭಾಳ ಸಂತೋಷ ಆಯಿತು. ನಿಮಗೆ ಗೊತ್ತಿರ್ಬೋದು, 3-4 ತಿಂಗಳ ಹಿಂದೆ ಒಬ್ಬ ಹಿರಿಯ ವ್ಯಕ್ತಿಗಳ ಮನೆಗೆ ಹೋಗಿ ಅಕಾಲಕೋಟೆ ಅನನ್ಯ ಜೊತೆ ಪುಸ್ತಕವನ್ನು ಕೊಟ್ಟು ಬಂದೆ. ಅವರ ಹೆಸರು ಬುಡೇನಮ್ಮ ಅಂತ. ಅವ್ರಿಗೂ ಪಾಪ ರೇಖಿ ಟ್ರೀಟ್ಮೆಂಟ್ ಕೊಡುವ ಅವಕಾಶವಿತ್ತು. ಆದರೆ ಕೆಲಸದ ನಿಮಿತ್ತ ನನಗೂ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಸೊ ಅವ್ರ ಹತ್ರನೂ ಮಾತಾಡಿ ಎಲ್ಲವೋ ಪುಸ್ತಕದ ಬಗ್ಗೆ ಮತ್ತು ಚಿದಂಬರೇಶ್ವರ ಪುಸ್ತಕ ಎಲ್ಲಿಗೆ ಬಂತು ಅಂತೆಲ್ಲ ಕೇಳ್ತಾ ಇದ್ರು ಅವರು. ಸೊ ಅವರ ಮೊಮ್ಮಗನ ಮದುವೆ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್, ನಿಖಾ ಎಲ್ಲ ಚೆನ್ನಾಗಾಯಿತು. ಬಾಬನ ಆಶೀರ್ವಾದ ಇದೆ ಅವ್ರಿಗೆ. ಸೊ ಅಂಥ ಹಿರಿಯ ಜೀವಿಗಳು ಸಿಗೋದು ಕಷ್ಟ. ಹಿರಿಯ ಜೀವಿಗಳು ಇರುವಾಗ ಹಿರಿಯ ಜೀವಿಗಳು ಕಿರಿಯ ಜೀವಿಗಳ ಮನಸ್ಸಿಗೆ ಅನುಗುಣವಾಗಿ ನಡಿಬೇಕು ಅಂತ ನನ್ನ ಸವಿನಯ ಮನವಿ. ನಾವು ಯಾವಾಗಲೂ ಗುರುಗಳೇ ಸಣ್ಣವರೇ ಹೇಗಿರಬೇಕು ಅಂತ ಹೇಳ್ತೀರಿ, ದೊಡ್ಡವರು ಹೇಗಿರಬೇಕು ಅಂತ ಸ್ವಲ್ಪ ನಿಮ್ಮ ಕಿರು ವಾಣಿಯಲ್ಲಿ ಕಿರು ಒಂದು ಚಾನಲಲ್ಲಿ ಬಿತ್ತರಿಸಿ ಅಂತ ಪಾಪ ಕೆಲವು ಜನಗಳು ಹೇಳ್ತಾ ಇದ್ದಾರೆ. ಎರಡು ಕೈ ಆದ್ರೇ ಚಪ್ಪಾಳೆ ಆಗೋದು. ಸೊ ನೀವು ಹೇಗಿರಬೇಕಂತ ನಿಮಗೂ ಗೊತ್ತು ಮಾಡ್ಕೋಬೇಕು. ಅವ್ರು ಹೇಗಿದೆ ಇರಬೇಕು ಅಂತ ಅವ್ರಿಗೂ ಸಹ ಗೊತ್ತಿರುತ್ತೆ. ಹೆಚ್ಚು ಪಾಲು ಅವರು ಮಗು ಇದ್ದಾಗಿರ್ತಾರೆ. ಆದರೆ ಮಗು ಇದ್ದಾಗಿರ್ತಾರೆ ಅಂದರೆ ಅವ್ರು ಬಳ್ಚಿಪ್ಪಕ್ಕೆ ಬಿಡಬಾರ್ದು ನಾವು, ಅಲ್ವಾ? ಅದರಿಂದ ನಾವು ಹೇಳೋ ಒಳಾರ್ಥ ಏನು ಅಂತಂತಂದರೆ ಕೆಲವು ಅದನ್ನೇ ಜಾಯಮಾನವಾಗಿ ತಗೊಳ್ತಾರೆ, ಅಲ್ವಾ? ಸೊ ನಾವು ಒಂದು ಹಿರಿಯರ ಮನಸ್ಸನ್ನು ರೀಡ್ ಮಾಡೋದು ಒಂದು ಕಲೆ. ಅದರಿಂದ ಅದನ್ನು ನೀವು ಆದಷ್ಟು ಕೂಲ್ ರೀತಿಯಿಂದ ಕಲೆಕ್ಟ್ ಮಾಡಿಕೊಂಡು ಮಾಡಬೇಕು. ಫ್ರಿಕ್ಷನ್ ಎಲ್ಲಾಗುತ್ತೆ ಅಂದರೆ ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ಲಿ ಫ್ರಿಕ್ಷನ್ ಆಗೇ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದರೆ ಪ್ರತಿ ಬಾರಿಗೂ ಫ್ರಿಕ್ಷನ್ ಹಾಕ್ಕೊಂಡು ಇದೇ ಪ್ರೀತಿ ಅನ್ನೋದು ಸಮಂಜಸವಲ್ಲ. ಅದು ಏನಾಗುತ್ತೆ, ಪ್ರತಿ ಘಟನೆಯಿಂದ ನಿಮಗೆ ಬುದ್ಧಿ ಬರ್ತಾ ಇರಬೇಕು. ಆಗ್ತಾ ಇರುತ್ತೆ, ಮತ್ತೆ ಮಾಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ ಅಂದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಬದುಕನ್ನು ಅಷ್ಟೇ. ನಿರ್ಲಜ್ಜೋ ಸದಾ ಸುಖಿ ಅನ್ನೋಂಗೆ ಹೇಳ್ತಾರಲ್ಲ ನಮ್ಮ ಬಳ್ಳಾರಿ ಭಾಷೆಯಲ್ಲಿ. ಅವ್ರಿಗೆ ತಿಳಿಲಿಲ್ಲ, ಇವ್ರಿಗೆ ಉಳಿಲಿಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಆ ಥರ ಮಾಡ್ಕೊಳ್ಬೇಡಿ. ಎಲ್ಲರ ಪಾತ್ರವೂ ಮುಖ್ಯವಾಗುತ್ತೆ ಸಂಸಾರದಲ್ಲಿ. ಅವ್ರದ್ದೊಂದೇ ಮೇಯ್ನು, ಒಬ್ಬನೇ ಪಿಲ್ಲರು ಇನ್ನೊಬ್ಬನೇ ಪಿಲ್ಲರು ಅಂತಲ್ಲ. ಸಮಾಜದಲ್ಲೂ ಅಷ್ಟೇ. ಮನೆಯಲ್ಲಿದ್ದಾಗ ನಾವು ಹೊರಗಡೆ ಕೂಗಿದ್ರೆ ಮನೆ ಸದಸ್ಯರು ಎಚ್ಚರಿಸ್ತಾರೆ. ಹೊರಗಡೆ ಇದ್ದಾಗ ಕೂಗಿದ್ರೆ ಬೀಗರು ಮನೇಲಿ ಕೂಗ್ದಂಗೆ ಕೂಗಬೇಡಪ್ಪ ಅಂತಾರೆ, ಅಲ್ವಾ? ಎಲ್ಲ ಕಡೆ ಜಾನರ್ಗಳು ಮುಖ್ಯ. ಇನ್ನು ಪ್ರತಿಯೊಂದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ದೇರ್ ಕಮ್ಸ್ ಎ ಕಾಮನ್ ಸೆನ್ಸ್ ನಾಲೆಡ್ಜ್, ಅಲ್ವಾ? If you are MSc, PhD, if you don't know how to treat your father, your mother and elders in way powers, other co-passengers and all, your study is waste, ಅಲ್ವಾ? ಸೊ ಅದಕ್ಕೆ ಹೇಳ್ತಾರೆ ಹಿರಿಯರು, ವಿಸ್ಡಮ್ ಈಸ್ ಯೂಸ್ಲೆಸ್ ಇಫ್ ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಅಂತ, ಅಲ್ವಾ? ನೀವು ಎಲ್ಲರೂ ಹೋಗ್ಬೇಕಾದ್ರೆ ಕಾಲಿಗೆ ಮುಳ್ಳು ಬಿದ್ದಿರುತ್ತೆ. ನನ್ನ ಕಾಲಿಗೆ ಬಿದ್ದಿಲ್ಲಲ್ಲ ಅಂತ ಅದನ್ನು ತಗೊಂಡು ಸೈಡಿಗೆ ಹೋಗೋದಲ್ಲ. ಅದನ್ನು ತೊಗೊಂಡು ಸೈಡಿಗೆ ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕೋದು ಒಳ್ಳೆಯದು. ಇದು ಕಾಮನ್ ಸೆನ್ಸ್ ಇದು, ಅಲ್ವಾ? ಇದಕ್ಕೆ ಯಾವ MSc PhDನೂ ಬೇಕಾಗಿಲ್ಲ. ಇದಕ್ಕೆ ನೀವು ಕೂತ್ಕೊಂಡಿರ್ತೀರಿ, ಯಾರೊಬ್ಬರು ಹಿರಿಯರು ಬರ್ತಾರೆ, ಅವಾಗ ಎದ್ದು ನಿಲ್ಲೋದು ಗೌರವ, ಅದು ಹೆದರಿಕೆ ಅಂತ ಅಲ್ಲ, ಗೊತ್ತಾಯ್ತಾ? ಇವೆಲ್ಲ ಚಿಕ್ಕ 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 ಅಂಶಗಳನ್ನು ನೀವುಗಳು ಗಾರ್ಡು ಮಾಡ್ಕೊಳ್ಬೇಕು. ಯಾಕಂತಂದರೆ ಕಲಿಯುವಿಕೆಗೆ ಏಜ್ ಇಲ್ಲ. ಹಾಗಾದ್ರೆ ಕಲ್ಕೊಂಡೇ ಇರ್ತೀವಿ ನಾವು, ಮುಂದೆ ಉದ್ಧಾರಣೆ ಆಗಲ್ಲ ಅಂತಂದರೆ ಅದೂ ಸಹ ವೇಸ್ಟು. ಸಿಂಹಾವಲೋಕನ ಮಾಡ್ತಾ ಇರಬೇಕು. ಸಿಂಹ ನೋಡುತ್ತೆ, 4 ಹೆಜ್ಜೆ ಮುಂದೆ ನಡೆಯುತ್ತೆ, ಮತ್ತೆ ಹಿಂದೆ ತಿರುಗಿ ನೋಡುತ್ತೆ, ಅಲ್ವಾ? ಅದಕ್ಕೆ ಸಿಂಹ ಅವಲೋಕನ ಅಂತ ಹೆಸರು, ಅಲ್ವಾ? ತಿಳ್ಕೊಂಡ್ರೆ ತಿಳಿ ಸ್ನೇಹಿತರೆ. ಹೆಂಗೋ ನಡೀತಿದೆ ಅಂದರೆ ಹೇಗೋ ನಡೆಸ್ರಿ ಲೈಫು, ಏನೂ ಮಾಡೋಕ್ಕಾಗಲ್ಲ, ಅಲ್ವಾ? ಸೊ ಇಷ್ಟನ್ನು ಹೇಳಿ ಕೊಟ್ರಮ್ಮವರಿಂದ ನಾವು ಶುರು ಮಾಡೋಣ. ಯಾರ್ಯಾರಂತ ಮೊದಲು ಓದ್ಬಿಡ್ತೀನಿ. 2ನೇ ತಾರೀಕು ಏಪ್ರಿಲ್ ಫುಲ್ ಯಾರೋ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಕೊಟ್ರಮ್ಮ ಕೇಳಿದ್ದಾರೆ. ಲಕ್ಷ್ಮೀ ಸಾಗರದಿಂದ ಕೇಳಿದ್ದಾಳೆ. ರವೀಶ್ ಊರ ಹೆಸರು ಹೇಳಿಲ್ಲ. ರಾಜು ಮಾಗಡಿ ರೋಡ್ ಅಗೈನ್. ಮಹೇಶ್ ಹೆಗ್ಗಡದೇವನಕೋಟೆ. ಹಂಪರಾಜನವ್ರು ಕೇಳಿದ್ದಾರೆ, ಹೊಸವರು ಕೊಪ್ಪಳದಿಂದ. ಸಿದ್ದೇಶ್ವರ್ ಕೇಳಿದ್ದಾರೆ. ಆ್ಯಸ್ ಯೂಶ್ವಲ್ ಬಂಟ್ವಾಳ ಉಮೇಶ್ ಅವ್ರು ಕೇಳಿದ್ದಾರೆ. ಶೇಷಾರಾಮ್ ಅವರೇ 3 ವೀಕ್ ಬ್ಯಾಕ್ ಕೇಳಿದ್ರಿ ಊರ ಹೆಸರು ಹೇಳಬೇಕು ಅಂತ, ನೀವು ಊರ ಹೆಸರು ಹೇಳಲಿಲ್ಲ ನನಗೆ. ಪರವಾಗಿಲ್ಲ.
ಆನಂದ್ ಆರೋಗ್ಯದೇವ್ರು ಕೇಳಿದ್ದಾರೆ. ಶುರು ಮಾಡೋಣವಾ? ಕೊಟ್ರಮ್ಮವರು ಪಾಪ ತುಂಬ 72 ವರ್ಷದ ಮಹಿಳೆ. ಇಷ್ಟು ಸಲ ಊರಿಗೆ ಬಂದಿರಿ ಸರ್, ದಯಮಾಡಿ ಬನ್ನಿ ಅಂತ ಪಾಪ ಭಾಳ ಕಣ್ಣಲ್ಲಿ ನೀರಿಟ್ಕೊಂಡು ಮಮಕಾರದಿಂದ ಅವರು ಬುಡೆ ನಮ್ಮನ ಥರ ಕೇಳಿದರು. ಸೊ ಖಂಡಿತ ಬರ್ತೀನಿ ಕೊಟ್ರಮ್ಮವರೇ. ನಿಮ್ಮ ಒಂದು ಸಮಸ್ಯೆ ನಿಮ್ಮಲ್ಲೇ ಇದೆ. ನಂಬರ್ 205 ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ ನೋಡೋಣ. ದಯಮಾಡಿ ಇನ್ನೊಂದು ಸರ್ತಿ ಹೇಳ್ತೀನಿ, ಮಕ್ಕಳ ಆಟಿಕೆಯನ್ನು ಮಾಡಿಕೊಳ್ಳಬೇಡಿ. ಈ ವಾಣಿಯನ್ನು ಬಾಬಾ ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ರಿ, ಇಲ್ಲಾಂದರೆ ಹೇಳಿದ್ದು ವೇಸ್ಟ್ ಆಗುತ್ತೆ ಅಲ್ವಾ. ಹೇಳುವಿಕೆಗೆ ಯಾವಾಗ ಮಹತ್ವ? ಕೇಳಿದರೆ ಮಾತ್ರ ಅಲ್ವಾ. ಒಲ್ಲದ ಗಂಡನಿಗೆ ಮೊಸರನ್ನದಲ್ಲಿ ಕಲ್ಲು ಅನ್ನೋ ಥರ ಕೇಳದೇ ಇರೋರಿಗೆ ಹೇಳ್ಕೊಂಡು ನಿಮ್ಮ ವೇಸ್ಟು, ನಿಮ್ಮ ಟೈಮು, ನಿಮ್ಮ ಎನರ್ಜಿ ಹೋಗ್ಬಿಡುತ್ತೆ. ಅವಾಗ ಆಮೇಲೆ ಅವ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಯಾವಾಗಲೂ ಏನಾಗಬೇಕಂದ್ರೆ ಸಂಬಂಧಗಳಲ್ಲಿ ನೀವು ಚೆನ್ನಾಗಿರಬೇಕು ಅಂತಂದರೆ ನೀವು ಅಪರೂಪ ಆದರೆ ನಿಜರೂಪವಾಗಿ ಸಂಬಂಧ ಉಳಿಯುತ್ತೆ ಅಲ್ವಾ. ಯಾವಾಗಲೂ ಕಣ್ಣಿಗೆ ಎದುರುಗಡೆ ಇದ್ದರೆ ನಮ್ಮ ತಂದೆ ಹೇಳೋರು, ಎದುರುಗಡೆ ಇದ್ದರೆ ಜೊತೆಗಿರೋ ಹೆಂಡ್ತಿನೂ ಮೆಳ್ಳ ಅಂತ ಅಲ್ವಾ. ಕರೆಕ್ಟ್ ಅಲ್ವಾ. ನನ್ನ ತಾಯಿ ನನಗೆ ತುಂಬ ಪ್ರೀತಿ, ಅದಕ್ಕೆ ಬಿಟ್ಟು ಕೆಲಸ ಬಿಟ್ಟು ಅಮ್ಮನ್ನೇ ನೋಡ್ತಾ ಕೂತ್ರೆ ಜಾಡಿಸಿ ಒಲಿತಾಳೆ ಅವಳು, ಕೆಲಸ ಮಾಡಿ ಹೋಗುವಂತ. ಹಾಗೆ ಪ್ರತಿಯೊಂದು ಯಾವುದೇ ಆದರೆ ಅತಿ ವರ್ಜ್ಯತೆ ಅದು ಇಲ್ಲದಂಗೆ ನೋಡ್ಕೊಳ್ಳಿ. ಓಕೆ. 205 ಕೊಟ್ರಮ್ಮೋರೆ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಷಯಗಳನ್ನು ತರಬೇಡ, ನನ್ನ ಮಂತ್ರ ಜಪ ಮಾಡುವಂತ. ಅಯ್ಯೋ ಸ್ವಾಮಿ, ನನ್ನ ಮನಸ್ಸಲ್ಲಿ ಏನು ಕೆಟ್ಟ ವಿಚಾರ ಇಲ್ಲ ಅಂತಲೇ ಅನ್ಬೋದು. ಆದರೂ ಕೂಡ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಹುಲುಮಾನವಾರ ಅಂದ ತಕ್ಷಣ ಮನುಷ್ಯ ಮಿಕ್ಸ್ಚರ್ ಆಫ್ ಆಲ್ ಟೈಪ್ ಆಫ್ ಇದು ಹಾಲು ಕುಡಿಯಲಿ 16 ಬುದ್ಧಿ ಅಂತಾರೆ ಹಿರಿಯರು. ಹಾಗೆ ಮನುಷ್ಯನಿಗೆ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಗಳಿಗೆಯಲ್ಲಿ ಯೋಚಿಸ್ತಾ ಇರಬೇಕು. ನಾನು ಕರೆಕ್ಟು ಅಂತ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ. ನಮ್ಮಲ್ಲೇ ಕೃಷ್ಣ ಇದ್ದಾನೆ, ನಮ್ಮಲ್ಲೇ ದುರ್ಯೋಧನ ಇದ್ದಾನೆ, ನಮ್ಮಲ್ಲೇ ಅರ್ಜುನ ಇದ್ದಾನೆ. ನಾವು ಚೆನ್ನಾಗಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವ ನೋಡ್ಕೊಳ್ಬೇಕು. ಸುಮ್ಮನೆ ಬ್ಲಾ 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 ಅಂತ ಓದಿದ್ರೆ ಮಂತ್ರಗಳಿಗೆ ಪವರ್ ಇಲ್ಲ. ಸದ್ಗುರುಗಳು ಒಂದು ಕಡೆ ಹೇಳ್ತಾರೆ, ಶಾಪಗಳ ಬಗ್ಗೆ ಮೊನ್ನೆ ಒಂದು ಸ್ಟೇಟಸ್ ಹಾಕಿದ್ದೆ, ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದು ಗನ್ನಲ್ಲಿ ಬುಲೆಟ್ ಇದ್ದರೆ ಮಾತ್ರ ಅದು ಲೋಡ್ ಆಗಿ ಟಪ್ ಅಂತ ಹೊಡೆಯುತ್ತೆ ಅಲ್ವಾ. ಶಾಪಗಳು ಅಷ್ಟೇ, ನಾನು ಶಾಪ ಕೊಟ್ಬಿಟ್ಟಿನಿ ಅವ್ನು ಹೆಂಗೆ ಮುಂದೆ ಬರ್ತಾ ನೋಡೋಣ, ನಾನು ಆಶೀರ್ವಾದ ಕೊಟ್ಟಿನಿ ಅದರಿಂದ ಮುಂದೆ ಬಂದ ಅಂತ. ಯಾವ ಶಾಪ ಯಾವ ಆಶೀರ್ವಾದಗಳು ಮುಂದೆ ತೊಗೊಂಡು ಹೋಗಲ್ಲ, ಕೊಡಲ್ಲ. ನಿಮ್ಮಲ್ಲಿ ಸ್ಟಫ್ ಇರಬೇಕು, ಸಿದ್ಧಿಯಾಗಿ ಅದನ್ನು ಮಾಡಿದರೆ ಮಾತ್ರ ಅವು ಊರ್ಜಿತಗೊಳ್ತವೆ ಸ್ನೇಹಿತರೆ, ಇಟ್ಕೊಳ್ಳಿ ನೀವು. ಲಕ್ಷ್ಮೀ ಸಾಗರದಿಂದ 118 118 ಕೇಳಿದ್ದಾರೆ. ಲಕ್ಷ್ಮಿ, ಸಮಸ್ಯೆ ನಿನ್ನಲ್ಲೇ ಇದೆ ಲಕ್ಷ್ಮಿ. ಯಾರೋ ಹೇಳುವುದನ್ನು ಮಾಡಿ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದೆಯಾ? ಗುರುವಾರದಂದು ನನ್ನ ಮಹಾಮಂತ್ರ ಜಪ ಮಾಡು, ಕೋರಿಕೆಲ್ಲ ಸಿದ್ಧಿಸುತ್ತವೆ. ಕೆಲವು ಸಲ ನೋಡಿ, ಕಟ್ಟಿಕೊಟ್ಟ ಮಾತು ಹೇಳಿಕೊಟ್ಟ ಬುತ್ತಿ ಎಷ್ಟು ದಿನ ಇರುತ್ತೆ ಅಲ್ವಾ. ಯಾವಾಗಲೂ ಅಷ್ಟೇ. ಸ್ವಂತ ಅನುಭವದಿಂದ ಕೆಟ್ಟ ಜನಗಳಿಗಿಂತ ಕೇಳೋರ ಮಾತು ಕೇಳಿ ಕೆಡೋ ಜನ ಜಾಸ್ತಿ. ಈಗ ಅಂಥವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ, ಎಲ್ಲ ಕಡೆಗೂ ಅಂಥವರೇ ಆಗಿದ್ದಾರೆ ಈಗ. ಸೊ ನಿಮಗೊಂದು ವಿವೇಕ ಅನ್ನೋದು ಕೊಟ್ಟಿದ್ದಾನೆ. ವಿವೇಕವನ್ನು ಕೊಟ್ಟು ನೀವು ವಿಚಾರವಾಗಿ ಮಾಡದೇ ಇದ್ದು ತೂಕ ಮಾಡದೆ ಬೇರೆಯವ್ರ ಮಾತನ್ನು ತೆಗೆದುಕೊಂಡ್ರೆ ಅದು ವೇಸ್ಟ್ ಅಲ್ವಾ. ಯಾವಾಗಲೂ ಅದೇ ಹೇಳ್ತಾರೆ. ಆಮೇಲೆ ಕೆಲವು ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಇರೋಲ್ಲ. ನನ್ನ ಗಂಡ ಅವನ ಮಾತು ಕೇಳ್ತಾನೆ, ನನ್ನ ಹೆಂಡತಿ ಇವಳ ಮಾತು ಕೇಳ್ತಾಳೆ ಅಂತ. ಯಾರ ಮಾತು ಯಾರು ಕೇಳ್ತಾರೆ? ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು. ಅವ್ರಿಗೆ ಕೇಳಿದ್ದೇ ಆದರೆ ಅವರು ಅನುಭವಿಸ್ತಾರೆ ಅದನ್ನು ಎಫೆಕ್ಟು. ಆದರೆ ನಿಮಗೆ ನೀವು ಕೈ ಹಿಡಿದವ್ರ ಮೇಲೆ, ನೀವು ಹಡದ ಮಕ್ಕಳ ಮೇಲೆ ನಂಬಿಕೆ ಇರಲಿ. ಅವರು ಜಾಸ್ತಿ ಕೊಟ್ಟ ನಿರಾಕರಿಸೋದು ಉಂಟು, ಅದನ್ನು ನೀವು ತಳ್ಕೊಳ್ಬೇಕು ಅದನ್ನು ಕೂಡ ಅಷ್ಟೇ ಅಲ್ವಾ. ಸೊ ಇದೆಲ್ಲವೂ ಅಂಶವೂ ಇದೆ. ಲಕ್ಷ್ಮೀ, ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿದ್ರಾ? ಸೊ 118ರಲ್ಲಿ ಬಾಬಾ ಹೇಳಿದರು, ಯಾರೋ ಹೇಳೋದನ್ನು ಮಾಡಿ ವ್ಯವಸ್ಥೆಗೆ ಬಂದುಬಿಟ್ಟಿದೆಯಾ ಲಕ್ಷ್ಮಿ. ಗುರುವಾರ ಅವರ ಜಪವನ್ನು ಮಾಡಿ ಸಂತೋಷವನ್ನು ಉಂಟು ಮಾಡ್ಕೋ, ಗ್ರಹ ದೋಷ ತೊಲಗುತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ರವೀಶ್, ಊರ ಹೆಸರು ಹೇಳಿಲ್ಲ, 204 204 ರವಿಯವರೇ ಊರ ಹೆಸರು ಹೇಳಬೇಕು. ಸೊ ನಿಮ್ಮ ಹೆಸರು ಹೇಳೋಕ್ಕೆ ಜೊತೆಗೆ ಊರಿನ ಜೊತೆ ಅನುಕೂಲ ಆಗುತ್ತೆ ನನಗೆ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾರರು. ಸುಂದರಕಾಂಡದ 21ನೇ ಸಂಖ್ಯೆ 49ನೇ ಪಠಣ ಮಾಡಿ. ಬಂತು ನೋಡಿ ಸುಂದರಕಾಂಡ. ಬಾಬಾರಿಗೆ ತುಂಬ ಇಷ್ಟ ವಿಷ್ಣು ಸಹಸ್ರನಾಮ ಸುಂದರಕಾಂಡ. 21ನೇ ಸುಂದರಕಾಂಡವನ್ನು 49 ದಿನ ಪಠಣ ಮಾಡುವಂತ ಬರ್ತಾ ಇದೆ ರವಿ. ನಿಮ್ಮ ಕೋರಿಕೆ ಖಂಡಿತ ನೆರವೇರುತ್ತೆ. ಯಾಕೆ ಓಡಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಗೊತ್ತು, ಮತ್ತೆ ಕರ್ತವ್ಯಂ ಪರಮೋ ಧರ್ಮ. ಮನೆಯಿಂದ ಕೆಲಸ ಆದರೂ ಕೂಡ 11:30 ಲಾಗಿನ್ ಇತ್ತು, ಪೂಜೆ ಇದರಿಂದ ಗುರುವಾರ 12 o'clock ಲಾಗಿನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ರಾಜು ಮಾಗಡಿ ರೋಡ್ 817. ರಾಜು, ಸಮಸ್ಯೆ ಟೈಪ್ ಮಾಡಿದಿರಿ ಅಣ್ಣ, 4 ತಿಂಗಳಿಂದ ತಲೆನೋವು ಅಂತ. ದಯಮಾಡಿ ಸಮಸ್ಯೆಯನ್ನು ಟೈಪ್ ಮಾಡಬೇಡಿ ರಾಜು, ಮನವಿ ಮಾಡಿಕೊಳ್ತೀನಿ. ಸಮಸ್ಯೆ ನಿಮ್ಮಲ್ಲಿ, ಪರಿಹಾರ ಬಾಬನಲ್ಲಿ. ಓಕೆ, ನಿನಗೆ ಸ್ನೇಹಿತರು ಬಂಧುಗಳು ಎಲ್ಲರೂ ಇದ್ದಾರೆ, ಏನು ಲಾಭ? 4 ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಬಾಬಾ. ನೀನು ನನ್ನ ಜಪ ಮಾಡು, ಒಳ್ಳೇದಾಗತ್ತೆ ನೋಡಿ. ಸ್ನೇಹಿತರು ಇದ್ಬಿಟ್ರೆ ಕೆಲವು ಸಲ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗ್ಬಿಡುತ್ತೆ. ಯಾಕಂದರೆ ನಮ್ಮದು ತಪ್ಪಿರುತ್ತೆ, ಜಾಸ್ತಿ ಅಗತ್ಯಕ್ಕಿಂತ ಹೆಚ್ಚು ಓಪನ್ ಅಪ್ ಆಗಿರ್ತೀವಿ ಅಲ್ವಾ. ನೀವು ಡಿಸೈಡ್ ಮಾಡಬೇಕು ಯಾರಿಗೆ ನಾವು ಓಪನ್ ಅಪ್ ಆಗಬೇಕು, ಯಾರಿಗೆ ಓಪನ್ ಅಪ್ ಆಗಬಾರ್ದು, ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬಾರ್ದು ಅಂತ ಅಲ್ವಾ. ಇಲ್ಲಾಂದರೆ ಮಿಸ್ ಕ್ಯಾಶ್ ಎನ್ ಕ್ಯಾಶ್ ಆಗಿ ನಿಮ್ಮದು ಲೈಫು ಮಟ್ಯಾಶ್ ಆಗುತ್ತೆ. ಆದ್ದರಿಂದ ಇಲ್ಲಿ ಬಾಬಾ ಅದನ್ನೇ ಎಚ್ಚರಿಸ್ತಾ ಇದ್ದಾರೆ. ನಿನಗೆ ಸ್ನೇಹಿತರಿದ್ದಾರೆ, ಆದರೆ ಏನು ಯೂಸು? ನಾನು ಜಪ ಮಾಡು, ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ರಾಜು ಅವರೇ.
ಓಕೆ. ಮಾಗಡಿ ರೋಡಿಂದ ರಾಜು ಅವರಿಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮಹೇಶ್ ಹೆಗ್ಗಡದೇವನಕೋಟೆ 404 404. ಮಹೇಶ್ ಅವರೇ, ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗೆ ಉತ್ತರ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಪೂಜನೀಯವಾದ ಶ್ರೀ ಸಾಯಿಲೀಲಾಮೃತವನ್ನು ಬಾಬಾ ಪಠಣವನ್ನು ಚರಿತ್ರೆಯನ್ನು ಸಾಯಿಸುತ್ತಿದೆ ಪಠಣ ಮಾಡೋದು ನಿನ್ನ ಜನ್ಮ ಧನ್ಯವಾಗುತ್ತದೆ. ನೋಡಿ ಬಂದ್ಬಿಡುತ್ತೆ ಆನ್ಸರ್ ಅಲ್ವಾ. ನಾನು ಹೇಳೋ ಥರ ನಾನು ಕಂಡ್ಕೊಂಡಂಗೆ ಒಳ್ಳೆ ಸಾಯಿ ಸಚ್ಚರಿತೆ ಇಸ್ ಅ ಸೈಕಾಲಜಿ ಪುಸ್ತಕ. ಅದರಲ್ಲಿ ಏನಿದೆ ರೀ ಅಂದರೆ ಏನೂ ಇಲ್ಲ, ಸುಮ್ಮನೆ ಕೂಪ ಮಂಡೋಕೋ ಥರ ಓದ್ಕೊಂಡು ಹೋಗ್ತೀರಿ. ನೀವು ಕೂಪ ಮಂಡೋಕೋ ಥರ ಓದ್ಕೊಂಡು ಹೋದರೂ ಕೂಡ ನಿಮ್ಮ ಸಮಸ್ಯೆಗೆ ಯಾವುದೋ ಒಂದು ಲೈನಲ್ಲಿ ಅದು ಆನ್ಸರ್ ಇರುತ್ತೆ. ಅದು ಒಂದು ಅನೂಹ್ಯ ಸೈಕಾಲಜಿ ಪುಸ್ತಕ ಅದು ಸಾಯಿ ಲೀಲಾಮೃತ. ಸೊ ಅದರಿಂದ ಮಹೇಶ್ ಅವರೇ, ಬಾಬಾ ಸಾಯಿ ಸಚ್ಚರಿತೆ ಸಾಯಿ ಲೀಲಾಮೃತವನ್ನು ಓದೋಕ್ಕೆ ಹೇಳ್ತಾ ಇದ್ದಾರೆ. ಹಂಸರಾಜ್ ಕೊಪ್ಪಳದಿಂದ ಕೇಳಿದ್ದಾರೆ. ಹಂಸರಾಜ್ 562. ಸಮಸ್ಯೆ ನಿಮ್ಮಲ್ಲೇ ಇದೆ ಹಂಪರಾಜ್ ಅವರೇ. ನೀವು ಪನ ಸ ಥರ ಬರೆದಿರಿ. ಐ ಡೋಂಟ್ ನೋ ವೆದರ್ ಯುವರ್ ಹಂಸರಾಜ್ ಆರ್ ಹಂಪರಾಜ್. 562 562. ಸೊ ನೋಡೋಣ ಏನಾಗುತ್ತೆ. 562 ಬಾಬಾ ಏನು ಹೇಳ್ತಿದ್ದಾರೆ ಅಂತ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಒಂದು ತಿಂಗಳಿನಲ್ಲಿ ನೀನು ಅಂದುಕೊಂಡಿರುವುದೆಲ್ಲ ನಡೆದು ಬಿಡುತ್ತದೆ. ಶ್ರೀ ಸಾಯಿ ಲೀಲಾಮೃತನ ಪಠಣ ಮಾಡು, ನಿನಗೆ ಒಳ್ಳೆಯದಾಗುತ್ತದೆ. ಸೊ ನೀನೇನು ದುಡ್ಡು ಬರಬೇಕು ಅಥವಾ ಇನ್ನೇನು ಸಮಸ್ಯೆ ಸಾಲ್ವ್ ಆಗಬೇಕು ಅದನ್ನ ಅಂದ್ಕೊಂಡಿದ್ದು ಒಂದು ತಿಂಗಳಲ್ಲಿ ಆಗುತ್ತೆ. ಆದರೆ ಸಾಯಿ ಸಚ್ಚರಿತೆಯನ್ನು ಲೀಲಾಮೃತನ ಪಠಣವನ್ನು ಮಾಡುವಂತ ಬರ್ತಾಯಿದೆ ಹಂಸರಾಜ್. ಸಿದ್ದೇಶ್ ಊರ ಹೆಸರು ಹೇಳಬೇಕು ನೀವು. ಸಿದ್ದೇಶ್ ಊರ ಹೆಸರು ಹೇಳಿಲ್ಲ. 123 1 2 3. ಸಿದ್ದೇಶ್ ಅವರು ಸಮಸ್ಯೆ ನಿಮ್ಮಲ್ಲೇ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಕೆಟ್ಟ ಸಹವಾಸ ಮಾಡಬೇಡ, ಉತ್ತಮರ ಸಹವಾಸ ಮಾಡು, ನಿನಗೆ ಅನುಗ್ರಹ ಲಭಿಸುವುದು. ಬಾಬಾ ಹೇಳೋದು ಯಾವಾಗಲೂ ಪಾಸಿಟಿವಿಟಿ ಕಡೆಗೆ ವಾಲಿರಬೇಕು. ನೋಡಿ, ನಾವು ರಾಡಿಯಲ್ಲಿ ಬಿದ್ದು ದೇವರೇ ಅಂದರೆ ಏನೂ ಆಗಲ್ಲ. ಅಷ್ಟು ಜಾಗ ಕೊಟ್ಟಿದ್ದಾನೆ, ಅಷ್ಟು ನೀಟಾಗಿ ಇಟ್ಕೊಳ್ಳೋ ಬಾಧ್ಯತೆ ನಮ್ಮದು. ಮೈ ತುಂಬ ಸಾಲ ಮಾಡ್ಕೊಂಬಿಟ್ಟು ದೇವ್ರು ಎಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡನೋ ಅಂದರೆ ಸಾಲ ಮಾಡೋಕ್ಕೆ ದೇವ್ರು ಹೇಳಿರಲ್ಲ. ಕರೆಕ್ಟ್ ಹೌದಾ ಅಲ್ವಾ? ಯೋಚಿಸ್ಬೇಕು ನಾವು, ಹೌದಾ ಅಲ್ವಾ? ಯಾವಾಗಲೂ ಅಷ್ಟೇ, ವಿವೇಕ ಒಂದೇ ಇದ್ದರೆ ಅಲ್ಲ, ವಿಚಾರ ಒಂದೇ ಇದ್ದರೆ ಅಲ್ಲ, ಅದರ ಉಪಯೋಗತ್ವವನ್ನು ಪಡೆಯಲು ನಮಗೆ ಒಂದು ಸಾಮಾನ್ಯ ಜ್ಞಾನ ಬೇಕು ಅಲ್ವಾ? ಆ ಜ್ಞಾನ ನಮ್ಮಲ್ಲಿ ಇದೆಯಾ? ನಾವು ಸಿಂಹಾವಲೋಕನವನ್ನು ಮಾಡಿ ತಿಳ್ಕೊಳ್ಬೇಕು. ಸಿದ್ದೇಶ್ವರ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಕೆಟ್ಟವ್ರ ಸಹವಾಸ ಮಾಡಬಾರ್ದಂತಪ್ಪ ನೀನು. ಸಾಯಿ ಸಚ್ಚರಿತೆ ಓದಬೇಕಂತೆ. ಉತ್ತಮ ಸಹವಾಸ ಅನುಗ್ರಹ ನಿಂಗೆ ಲಾಭ ಆಗುತ್ತೆ ಸಿದ್ದೇಶ್. ನೆಕ್ಸ್ಟ್ ಬಂಟ್ವಾಳ ಉಮೇಶ್. ಏಕನಾಮ ಸದಾ ಪ್ರೀತಿ. ಬಂಟ್ವಾಳದಲ್ಲಿ ಮಳೆ ಆಗಿದೆ, ಮಳೆ ಆಗಿಲ್ಲ ಅಂತ ವೆದರ್ ರಿಪೋರ್ಟ್ ಕೊಡ್ತಾ ಇರ್ತಾರೆ ಇವರು ಪಾಪ. ಈಗ ನೋಡಿ ಮತ್ತೆ ಬಂಟ್ವಾಳದಲ್ಲಿ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಮುಧೋಳಕ್ಕೆ ಹೋಗಿದ್ದೆ ಕೆಲಸದ ನಿಮಿತ್ತ. ಅಲ್ಲಿ ಕೇಳಲೇಬೇಡಿ, 43 ಡಿಗ್ರಿ. ನಿಮಗೆ ಒಳ್ಳೆ ಸಂತಾನ ಉಂಟಾಗುವುದು ಏನೂ ಬಾಧೆ ಇಲ್ಲ, ಎಲ್ಲಕ್ಕೂ ನಾನು ಇದ್ದೇನೆ ಅಂತ ಬರ್ತಾ ಇದೆಯಲ್ಲ ಉಮೇಶ್. ಇಲ್ಲಿ ಸಂತಾನ ಅಂತ ಹೇಳಿದ್ರೆ ಸ್ವಾಮಿ ನಂಗೆ ಮದುವೆ ಆಗಿದೆ ಆಗಲೇ ನೀವು ಎಷ್ಟೇ ಬಹಳ ಸ್ಟೇಜ್ ಆಗಿರ್ಬೋದು ಗೊತ್ತಿಲ್ಲ. ಇಲ್ಲಿ ಸಂತಾನ ಅಂತ ನೀವು ಯಾವ ಥರ ತೊಗೊಳ್ಬೇಕು ಅಂತಂದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಅಭಿಲಾಷೆ ಅಂತ ತೊಗೊಳ್ಬೇಕು. ಓಕೆ, ನಿಮಗೆ ಒಳ್ಳೆಯದು ಏನು ಬಾಧೆ ಇಲ್ಲ, ನಾನು ಎಲ್ಲದಕ್ಕೂ ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಶೇಷರಾಮ್ ಅವರೇ 281 281. ಊರ ಹೆಸರು ಹೇಳಿಲ್ಲ ಶೇಷರಾಮ್ ಅವರೇ. ನಿಮಗೆ ಶೇಷ ಅನ್ಲ ಅಥವಾ ರಾಮ ಅನ್ಲ ಗೊತ್ತಿಲ್ಲ. 281 281. ನಾನು ಎಲ್ಲರಿಗೆ ಎಟಕುವಂತ ಇದ್ದೇನೆ. ಸಿಂಗಲ್ ಲೈನರ್ ಬಾಬಾ ಹೇಳಿದ್ದು. ನಮ್ಗೆ ಕೆಲವು ಸಲ ಎಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾನು ಅಂತ ನಮ್ಮ ಕಷ್ಟಗಳೇ ಅನಿಸ್ತಾ ಇರುತ್ತೆ. ಎಲ್ಲರಿಗೆ ಕೈಗೆ ಇಟ್ಕೋತಾರ ಸಾರಿ ನಾನು ಇದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆನಂದ್ ಹಾರೋಗೇರಿ 163 163. ಆನಂದರೇ, ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ. ಸೊ ಆನ್ಸರ್ಗೆ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ಬಹಳ ಲೋಪಗಳಿದ್ದಾವೆ, ಆದರೂ ಪರವಾಗಿಲ್ಲ. ನೋಡಿ ಬಾಬಾ ಎಷ್ಟು ಕರುಣಾಮಯಿ ನೋಡಿ ಅಲ್ವಾ. ಬಾಬಾ ಬಹಳ ಯೂಸರ್ ಫ್ರೆಂಡ್ಲಿ. ನಿನ್ನ ಜೀವನದಲ್ಲಿ ಬಹಳ ಲೋಪಗಳಾಗಿವೆ, ಆದರೂ ಪರವಾಗಿಲ್ಲ. ನೀನು ವಿಷ್ಣು ಸಹಸ್ರನಾಮ ಪಠಣಗಳನ್ನು 49 ದಿನ ಪಠಣ ಮಾಡೋ, ಎಲ್ಲವೂ ಸರಿ ಹೊಂದು ವಿಜಯ ಸಾಧಿಸಿಕೊಳ್ತೀಯ ಅಂತ ಬರ್ತಾ ಇದೆ. ಸೊ ಅಗೈನ್ 43ಯಲ್ಲಿ ಬೆಸ್ಟ್ ಆಫ್ 10 ತೊಗೊಂಡಿದ್ದೀನಿ. ಉಳಿಕಿದ 35 ನೆಕ್ಸ್ಟ್ ವೀಕ್ ತೊಗೊಂಬೋಣ. ಕರ್ತವ್ಯದ ಕರೆ ಹೋಗ್ತಾ ಇದೆ. ಆನಂದಕ್ಕೆ ಪದಾರ್ಥ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಾ. ಸೊ ಅದೇ ಥರ ಉಂಗುರ ಕಾಪರ್ ಡೇ ಎಲ್ಲ ಮತ್ತೆ ಟೈಮ್ ಇಟ್ಟಿದ್ದಾರೆ ಬಾಬಾ. ಸೊ ಯುಗಾದಿಯ ಬಿಲೇಟೆಡ್ ವಿಶಸ್ ನಿಮ್ಮೆಲ್ಲರಿಗೂ. ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹೊಸ ವರ್ಷ ನವ ಚೈತನ್ಯ ಕೊಡ್ರಿ. ಯಾರಿಗೂ ನೀವು ಒಳ್ಳೇದು ಮಾಡೋಕ್ಕಾಗದೇ ಇದ್ದರೆ ನಿಮ್ಮ ಮನೆಯ ಮೂಲೆಯಲ್ಲಿ ಕೂತ್ಕೊಳ್ಳಿ, ತೊಂದರೆಯನ್ನು ಮಾತ್ರ ಕೊಡಬೇಡಿ. ಸ್ವಾಮಿ ಸಮರ್ಥರು ಅದನ್ನೇ ಹೇಳ್ತಾರೆ. ನನ್ನ ಭಕ್ತನಾಗಿರುವುದೇ ದೊಡ್ಡತನ ಅಂತ ಹೇಳ್ತಾರೆ ಅವರು. ಅವ್ರು ಭಕ್ತರಾಗೋದು ಸಾಮಾನ್ಯ ಅಲ್ಲ. ಒಬ್ರು ಯಾರೋ ಬರ್ತಾರೆ ನಾನು ನಿನ್ನ ಭಕ್ತರಾಗಿಲ್ಲ ಅಂತ, ಅವಾಗ ಅವ್ರು ಹೇಳೋದು ಒಂದೇ ಮಾತೆ, ನೀನು ಗ್ರಂಥಗಳು ಓದೋದು ಬೇಕಾಗಿಲ್ಲ, ಪಠಣ ಮಾಡೋದು ಬೇಕಾಗಿಲ್ಲ, ಉಪವಾಸ ಮಾಡೋದು ಬೇಕಾಗಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡು, ಮೌನ ಮಾಡು, ಅಲ್ಲೇ ನನ್ನ ಒಂದು ಭಕ್ತಿಯನ್ನು ಕಾಣ್ತೀಯ ಅಂತ. ನನ್ನ ಭಕ್ತನಾಗೋದೇ ದೊಡ್ಡ ಸಾಧನೆ ಅಂತ ಹೇಳಿದ್ದಾರೆ ಅಲ್ವಾ. ಪುಸ್ತಕ ಬೇಕಾದರೂ ನಾನು 4 ಪುಸ್ತಕ ಉಳಿದಿದ್ದಾವೆ. 9845534032 ಕಾಲ್ ಮಾಡಿ. ಸಾರಿ ಫಾರ್ ಮೈ ಆ್ಯಸ್ ಯೂಶ್ವಲ್ ಫಾಸ್ಟ್ನೆಸ್ ಆ್ಯಂಡ್ ಅವಸರ.
ಆರಾಮಿರಲಿಲ್ಲ ಆ್ಯಸ್ ಯೂಶುವಲ್. ನಿಮ್ಮ ಅಣ್ಣನಿಗೆ ಗಂಟ್ಲು ಕೆರೆತ ಇಸ್ ಗೆಟಿಂಗ್ ಬೆಟರ್. ಓಕೆ, ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಲ್. ಥ್ಯಾಂಕ್ ಯು. ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು. ಓಂ ಸಾಯಿರಾಮ್.